ನಮಸ್ಕಾರ ಎಲ್ಲರಿಗೂ. ನಮ್ಮೆಲ್ಲ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ಗಳಿಗೆ ದಿನನಿತ್ಯ ನೋಡುವಂಥ ಎಲ್ಲರಿಗೂ ಕೂಡ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ, ಶಿರಾಡಿ ಘಾಟಲ್ಲಿ ನಾವು ಆರಾಮಾಗಿ 26 ಕಿಲೋಮೀಟ್ರು ಈ ಸಿಮೆಂಟ್ ರಸ್ತೆಯಲ್ಲಿ ನೋಡಿ, ಕಳೆದ ಇದು 2 ಭಾಗವಾಗಿ ಮಾಡಿದರು, 13 ಮತ್ತು 13 ಕಿಲೋಮೀಟರ್. ಮೊದಲ ಭಾಗ ಮಾರನಹಳ್ಳಿಯಿಂದ 13 ಕಿಲೋಮೀಟರ್ ಮಾಡಿದರೆ, ಎರಡನೇ ಹಂತವಾಗಿ ಚೌಡೇಶ್ವರಿ ಟೆಂಪಲ್ ಆಗಿ ಗೋಂಡಿಯ ಮುಗಿಸಿ ಈ ಅಡ್ಡೊಳೆವರೆಗೂ 13 ಕಿಲೋಮೀಟರ್ ರಸ್ತೆಯನ್ನು ಮಾಡಿದರು. 26 ಕಿಲೋಮೀಟರ್ ರಸ್ತೆಯನ್ನು ಮಾಡಿದರು. ಆಲ್ಮೋಸ್ಟ್ 2019ರಲ್ಲಿ ಈ ರಸ್ತೆ ಓಪನ್ ಆಗಿ ನಾವು ಕಳೆದ 5-6 ವರ್ಷಗಳಿಂದ ಈ ರಸ್ತೆಯಲ್ಲಿ ಆರಾಮಾಗಿ ಓಡಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಇದರಿಂದ ಮುಂದಕ್ಕೆ ಏನು ಅಂತ ಬಂದರೆ, ಅಡ್ಡೊಳೆಯಿಂದ ಮಂಗಳೂರಿಗೆ 4 ಪಥದ ರಸ್ತೆಯನ್ನು ಕೆಲಸವನ್ನು ಮಾಡ್ತಿರುವಂಥದ್ದು. 4 ಪಥದ ರಸ್ತೆಯನ್ನು ನೀವು ನೋಡಲಿಕ್ಕೆ ಈಗ ನೀವು ಬೋರ್ಡ್ ನೋಡ್ಬೋದು. ಈಗ ಮಂಗಳೂರಿಗೆ 88 ಕಿಲೋಮೀಟರ್. ಇದು ಮೊದಲಿಗೆ 2017ರಲ್ಲಿ ಟೆಂಡರ್ ಆದಾಗ 62 ಕಿಲೋಮೀಟರ್ ರಸ್ತೆಯೂ ಕೂಡ L&T ಕಂಪನಿಗೆ ಆಗಿರ್ತದೆ. ಆದರೆ L&T ಕಂಪನಿ ಕೆಲಸ ಸ್ಟಾರ್ಟ್ ಮಾಡಿ ಅಲ್ಲಲ್ಲೇ ತಡೆಗೋಡೆಗಳನ್ನು ಕಟ್ಟುವಂಥ ಕೆಲಸ, ರಸ್ತೆಯನ್ನು ಅಗಲೀಕರಣ ಮಾಡುವಂಥ ಕೆಲಸ, ಲ್ಯಾಂಡ್ ಅಕ್ವಿಸಿಷನ್ ಕಂಪ್ಲೀಟಾಗಿ ಆಗಿರಲಿಲ್ಲ, ಕಲ್ಲಡ್ಕ ನಗರ ಭಾಗವನ್ನು ಅವರು ಹೊಡೆಯಲಿಕ್ಕೆ ಆಗಿರಲಿಲ್ಲ. ಇವೆಲ್ಲ ಆಗ್ತಾ ಇರಬೇಕಾದ್ರೆ 2018 ಮತ್ತು 19ರಲ್ಲಿ ಯಥೇಚ್ಛವಾದಂತಹ ಮಳೆ ಬರ್ತದೆ. ಆ ಮಳೆ ಆದಾಗ ಏನಾಗ್ತದೆ, ಲ್ಯಾಂಡ್ ಸ್ಲೈಡಿಂಗ್ ಆಗ್ತದೆ. ಅವರು ಏನು ಗುಡ್ಡಗಳನ್ನು ಬಗೆದಿರ್ತಾರೆ ಆ ಟೈಮ್ನಲ್ಲಿ ಲ್ಯಾಂಡ್ ಸ್ಲೈಡಿಂಗ್ ಆಗುವಾಗ ಅದಕ್ಕೆ ತಡೆಗೋಡೆಗಳನ್ನು ಕಟ್ಟಿ ಅಂತೇಳಿ NHAI ಮತ್ತು L&T ಕಂಪನಿಗೆ ಮಾತುಕತೆ ಆಗ್ತದೆ. L&T ಕಂಪನಿಯವರು ಏನು ಹೇಳ್ತಾರೆ ಅಂದರೆ, ನಮ್ಮ ನೆಗೋಷಿಯೇಷನ್ನಲ್ಲಿ ಈ 62 ಕಿಲೋಮೀಟರ್ ರಸ್ತೆಯಲ್ಲಿ ಯಾವುದೇ ರೀತಿಯಾದ ತಡೆಗೋಡೆ ಕಟ್ಟುವಂಥ ಕೆಲಸ ಇಲ್ಲ. ಆ ಕಾರಣಕ್ಕೆ ನಾವು ಆ ಕೆಲಸವನ್ನು ಮಾಡೋದಿಲ್ಲ. ಅದನ್ನು ಮಾಡಬೇಕು ಅಂದರೆ ರೀನೆಗೋಷಿಯೇಷನನ್ನು ಮಾಡಿ ಮತ್ತು ನಮಗೆ ಅಡಿಷನಲಾಗಿ ಅಮೌಂಟನ್ನು ಸ್ಯಾಂಕ್ಷನ್ ಮಾಡಿಕೊಡಿ, ಅಥವಾ ನಮಗೆ ನಮ್ಮ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಏನಿದೆ ಅದನ್ನು ಇನ್ನೂ ಹೆಚ್ಚಾಗಿ ಮಾಡಿಕೊಡಿ ಅಂತ ಕೇಳ್ತಾರೆ. ಆ ಕಾರಣಕ್ಕೆ L&T ಕಂಪನಿ ಆ ಕೆಲಸವನ್ನು ಅಲ್ಲಿಗೆ ಸ್ಟಾಪ್ ಮಾಡ್ತದೆ. 2019ರವರೆಗೂ ಅವ್ರದ್ದು ಏನು ಟೈಮಿಂಗ್ಸ್ ಇರ್ತದೆ ಸೆಪ್ಟೆಂಬರ್ವರೆಗೂ, ಅಲ್ಲಿವರೆಗೂ ಈ ಕೆಲಸ ಆಗೋದೇ ಇಲ್ಲ. ಅವ್ರದ್ದು ಸೆಪ್ಟೆಂಬರ್ ಅಕ್ಟೋಬರಿಗೆ ಅವ್ರ ಕೆಲಸದ ಸಮಯ ಮುಗೀತದೆ. ರೀನೆಗೋಷಿಯೇಷನ್ ಮಾಡಲಿಕ್ಕೆ ಅಥವಾ ರೀಬಿಡ್ ಮಾಡಲಿಕ್ಕೆ ಅಂತ ಹೊಸ ಕಂಪನಿಗಳನ್ನು ಮತ್ತೆ ಕಾಲ್ ಫಾರ್ ಮಾಡ್ತಾರೆ, ಇದೇ ಅಡ್ಡೊಳೆಯಿಂದ BC ರೋಡ್ನವರೆಗೆ. ಆ ಟೈಮ್ನಲ್ಲಿ 2020ನೇ ಜನವರಿ ಫೆಬ್ರವರಿಯಿಂದಲೇ ಸ್ವಲ್ಪ ಸ್ಟಾರ್ಟ್ ಆಗಿರ್ತದೆ. ಬಟ್ ನಮ್ಮ ದೇಶದಲ್ಲಿ ಕೊರೋನಾ ಅನ್ನೋದು, ಕೋವಿಡ್ ಅನ್ನೋದು ಮಾರ್ಚ್ ತಿಂಗಳಿಗೆ ಬಂದಿರ್ತದೆ. ಬಂದ ನಂತರ ಏನಾಗ್ತದೆ, ಕೋವಿಡ್ ಟೈಮಲ್ಲಿ ಯಾವುದೇ ರೀತಿಯ ಕೆಲಸಗಳು ಆಗೋದಿಲ್ಲ. ಆ ನಂತರ ಮತ್ತೆ 1 ವರ್ಷ ಹೋಗ್ತದೆ. 2020ನೇ ಇಸ್ವಿ ಹಾಗೆ ಕಳೆದು ಹೋಗ್ತದೆ. 2021ನೇ ಇಸ್ವಿ ಕೂಡ ಹಾಗೆ ಕಳೆದು ಹೋಗ್ತದೆ. 2021ನೇ ಇಸ್ವಿಯಲ್ಲಿ ಹೊಸ ಕಂಪನಿಗಳನ್ನು ಬಿಡ್ಡಿಂಗಿಗೆ ಕರೀತಾರೆ. ಆ ಹೊಸ ಕಂಪನಿಗಳಲ್ಲಿ ಬಿಡ್ಡಿಂಗಿಗೆ ಬಂದಾಗ ಮೊದಲು ಈ ಅಡ್ಡೊಳೆಯಿಂದ BC ರೋಡ್ಗೆ 62 ಕಿಲೋಮೀಟರ್ ಏನು ರಸ್ತೆ ಇತ್ತು, ಅದೊಂದೇ ಕಂಪನಿಗೆ ಬಿಡ್ಡಿಂಗ್ ಆಗಿರ್ತದೆ 870 ಕೋಟಿಗೆ. ಆದರೆ ಈ 2ನೇ ಸತಿ ಬಿಡ್ಡಿಂಗ್ ಬಂದಾಗ ಈ ಅಡ್ಡೊಳೆಯಿಂದ ಪೆರಿಯಶಾಂತಿವರೆಗೆ ಒಂದು ಕಂಪನಿಗೆ ಸಬ್ ಕಾಂಟ್ರಾಕ್ಟ್ ಆಗಿ KNR ಕಂಪನಿನೇ ಬಿಡ್ ಮಾಡಿದ್ರೆ, ಬಟ್ ಅದರ ನಂತರ ಅದರಲ್ಲಿ ಸಬ್ ಕಾಂಟ್ರಾಕ್ಟ್ ಆಗಿ 15 ಕಿಲೋಮೀಟರ್ ರಸ್ತೆಯನ್ನು ಒಂದು ಕಂಪನಿಗೆ ಕೊಡ್ತದೆ. ಜೊತೆಗೆ ಪೆರಿಯಶಾಂತಿಯಿಂದ ನೆಲ್ಯಾಡಿ, ಉಪ್ಪಿನಂಗಡಿ, ಮಾಣಿ, ಕಲ್ಲಡ್ಕ, ಮೆಲ್ಕಾರ್, BC ರೋಡ್ನವರೆಗೆ KNR ಕಂಪನಿ ಕನ್ಸ್ಟ್ರಕ್ಷನ್ ಅವರಿಗೆ ಹೋಗ್ತದೆ. ನಾವು ಇಲ್ಲಿ ನೋಡ್ಬೋದು, ಈಗ ಸರಾಗವಾಗಿ ನಾವು ಸಾಕ್ತಾ ಇದ್ದೀವಿ. ಇದು ಮೌತಡೆ ಕಂಪನಿ ಕನ್ಸ್ಟ್ರಕ್ಷನ್ ಅವರು ಮಾಡಿರುವಂಥ ಕೆಲಸ. ಇದು 15 ಕಿಲೋಮೀಟರ್ನ ಕೆಲಸ. ನಾವಿವಾಗ ಅಲ್ಲಿಂದ ಹೊರಟು 3-4 ನಿಮಿಷಗಳಾಯಿತು. ಯಾವುದೇ ರೀತಿಯ ಈ ಭಾಗದಲ್ಲಿ ಕೆಲಸ ಬಾಕಿ ಉಳಿದಿಲ್ಲ.
ನಾವು ಸರಾಗವಾಗಿ ಅಡ್ಡೋಳೆಯಿಂದ ಹೊರಟ್ರೆ ಈ ರೀತಿಯಾದಂಥ ಒಳ್ಳೆ ರಸ್ತೆಯಲ್ಲಿ ಪೆರಿಯಶಾಂತಿವರೆಗೂ ಹೋಗ್ತೇವೆ, ಅಂದರೆ ಧರ್ಮಸ್ಥಳ ರೋಡ್ ಕ್ರಾಸ್ವರೆಗೆ. ಅಲ್ಲಿ ಮಧ್ಯದಲ್ಲಿ ಒಂದು ಭಾಗದಲ್ಲಿ ಮಾತ್ರ ನಾವು ಸ್ವಲ್ಪ ಇನ್ನೂ ಕೆಲಸ ಬಾಕಿ ಉಳಿದಿದೆ, ಒಂದು 100-200 ಮೀಟರ್ ಕೆಲಸ ಅಷ್ಟೇ ಬಾಕಿ ಉಳಿದಿದೆ. ಆ ಕಾಮಗಾರಿ ಯಾಕೆ ಮಾಡ್ತಿಲ್ಲ ಅನ್ನೋದು ಒಂದು ಕಾರಣವಾಗಿದೆ, ಅದನ್ನು ಈ ವಿಡಿಯೋದಲ್ಲಿ ನೀವು ನೋಡ್ತೀರಾ. ನಾವೀಗ ಶಿರಾಡಿ ಊರನ್ನ, ಶಿರಾಡಿ ಘಾಟಿಗೆ ಇರುವಂಥ ಹೆಸರೇ, ಈ ಊರ ಹೆಸರೇ ಶಿರಾಡಿ, ಊರಿನ ಹೆಸರೇ ಶಿರಾಡಿ. ಈ NH-75 ಮುಖ್ಯವಾಗಿ ಇದು ಶಿರಾಡಿಯ ಘಾಟ್ ಅಂತೇಳಿ. ಶಿರಾಡಿ ಘಾಟ್ ಅಂದರೆ ನಾವೀಗ ತುಂಬ ಕಡೆ ಕೇಳ್ತೀವಿ. ಚಾರ್ಮುಡಿ ಘಾಟ್ ಅಂದರೆ ಗೊತ್ತಿರ್ತದೆ, ಆಗುಂಬೆ ಘಾಟ್ ಅಂದರೆ ಗೊತ್ತಿರ್ತದೆ, ಹೊಸನಗರ ಘಾಟ್ ಅಂದರೆ ಜನಕ್ಕೆ ಗೊತ್ತಿರ್ತದೆ. ಕರ್ನಾಟಕದಲ್ಲಿ 8 ಘಾಟ್ ಸೆಕ್ಷನ್ಗಳ ರಸ್ತೆಗಳು, ಮುಖ್ಯ ರಸ್ತೆಗಳು ಇದ್ದಾವೆ. ಅದರಲ್ಲಿ ನಾವು ಸಂಪಾಜೆ ಘಾಟ್ ಮೊದಲನೇದ್ದು ಮಡಿಕೇರಿಯಿಂದ ಹೊರಡುವಾಗ, ಬಿಸ್ಲೆ ಘಾಟ್ ಇದೆ, 3ನೇದಾಗಿ ಇದು ಶಿರಾಡಿ ಇದೆ, 4ನೇದಾಗಿ ಚಾರ್ಮುಡಿ ಇದೆ, 5ನೇದಾಗಿ SK ಬಾರ್ಡರ್ ಘಾಟ್ ಅಂತೇಳಿ ಕುದುರೆಮೊಗ ಘಾಟ್ ಮಾರ್ಗವಾಗಿ ಹೋಗುವಂಥದ್ದು, 6ನೇದಾಗಿ ಅಲ್ಲಿ ಆಗುಂಬೆ ಬಡ್ಕಳ ಘಾಟ್ ಇದೆ. ಅದಾದ ನಂತರ ಹೊನ್ನಾವರದಿಂದ ಶಿವಮೊಗ್ಗ ಹೋಗುವಂಥ ಒಂದು ಘಾಟ್ ಸೆಕ್ಷನ್ ರೋಡ್ ಇದೆ. ಅದ್ರ ಪಕ್ಕದಲ್ಲೇ ಮತ್ತೆ ದೇವಿಮನೆ ಘಾಟ್ ಅಂತೇಳಿ ಶಿರ್ಸಿಗೆ ಹೋಗುವಂಥ ಘಾಟ್ ಇದೆ. ತದನಂತರ ಯಲ್ಲಾಪುರಕ್ಕೆ ಹೋಗುವಂಥ ಒಂದು ಘಾಟ್ ಇದೆ. ಅಲ್ಲಿ ಎಲ್ಲ ದಾಂಡೇಲಿ ಹೋಗಿ ಬೆಳಗಾವಿಗೆ ಹೋಗುವಂಥ ಒಂದು ಘಾಟ್ ಇದೆ. ಟೋಟಲ್ 7-9 ಘಾಟ್ಗಳು ಸೆಕ್ಷನ್ಗಳು ನಮ್ಮ ಕರಾವಳಿ ಭಾಗದಿಂದ ಈ ಮೇಲ್ಗಡೆ ಹೋಗುವಂಥ ರಸ್ತೆಗಳಿಗೆ ಘಾಟ್ ಸೆಕ್ಷನ್ಗಳಿದೆ. ಅದರಲ್ಲಿ ಈ ಶಿರಾಡಿ ಘಾಟ್ ಕೂಡ ತುಂಬ ಮುಖ್ಯವಾದದ್ದು. ಅತಿ ಹೆಚ್ಚು ವೆಹಿಕಲ್ ದಟ್ಟಣೆ ಇರುವಂಥ ಘಾಟ್ ಸೆಕ್ಷನ್ ಅಂದರೆ ಅದು ಶಿರಾಡಿ ಘಾಟ್ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಬೆಂಗಳೂರಿನಿಂದ ಅಥವಾ ಚೆನ್ನೈ ಹಾರ್ಬರ್ನಿಂದ ಮಂಗಳೂರು ಹಾರ್ಬರ್ಗೆ ಕರಾವಳಿ ಭಾಗಕ್ಕೆ ಬರಲಿಕ್ಕೆ ಇರುವಂಥ ಮುಖ್ಯ ರಸ್ತೆ ಅಂದರೆ ಹೆವಿ ಟನ್ನೇಜ್ ವೆಹಿಕಲ್ಗಳೆಲ್ಲ ಬರುವಂಥ ರಸ್ತೆ ಅಂದರೆ ಇದೇ ರಸ್ತೆ. ಆ ಕಾರಣಕ್ಕೆ ಶಿರಾಡಿ ಘಾಟ್ ತುಂಬ ಮುಖ್ಯವಾಗಿರ್ತದೆ. ನಾವು ಅಡ್ವಾಳೆಯಿಂದ ಹೊರಟು ನೋಡಿ ಎಲ್ಲ ಆಲ್ಮೋಸ್ಟ್ ಇದು 90% ಭಾಗ ಕೆಲಸ ಮುಗಿದಿದೆ, 95% ಅಂತಲೇ ಹೇಳ್ಬೋದು. ಯಾವುದೇ ರೀತಿಯ ಭಾಗದ ಕೆಲಸವೂ ಕೂಡ ಪೆಂಡಿಂಗ್ ಇಲ್ಲ ನಮಗಿಲ್ಲಿ. 2 ಬಾಕಿಯ ಕೆಲಸ ಏನಾಗ್ತದೆ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ಈ ಥರದ ರಸ್ತೆ ನಮಗೆ BC ರೋಡ್ನವರೆಗೂ ಕಂಪ್ಲೀಟ್ ಆದರೆ ನಾವು ಅಡ್ವಾಳೆಯಿಂದ BC ರೋಡ್ಗೆ ಏನು 60 ಕಿಲೋಮೀಟರ್ ರಸ್ತೆ ಇದೆ, ಅದಕ್ಕೆ ನಿಮಿಷಕ್ಕೆ 1 ಕಿಲೋಮೀಟರ್ ಹೋದರೂ ಕೂಡ 1 ಗಂಟೆಯಲ್ಲಿ ನಾವು ಗೂಂಡ್ಯದಿಂದ BC ರೋಡ್ನವರೆಗೆ ಮತ್ತು BC ರೋಡ್ನಿಂದ ಮಂಗಳೂರಿಗೆ ಈಗ ಹೇಗೆ ಹೋಗ್ತಾ ಇದ್ವಿ ಅದೇ ರೀತಿಯಾದಂತಹ 20-25 ನಿಮಿಷ ಕೆಲಸ ಟೈಮ್ಗಳು ಕಳೆದಾಗ್ತದೆ. ನಾವೀಗ ಉದಾನೆಯಲ್ಲಿದ್ದೇವೆ. ಉದಾನೆಯಲ್ಲಿ ಮುಂಚೆ ಈ ಭಾಗ ಗುಂಡಿ ತಗ್ಗು ಪ್ರದೇಶದ ಜಾಗವಾಗಿತ್ತು. ನಾವೀಗೇನು ಹೋಗ್ತಿದ್ವಿ ಈ ಜಾಗ ತಗ್ಗು ಪ್ರದೇಶದ ಜಾಗ ಆಗಿತ್ತು. ನೀವು ನೋಡ್ಬೋದು ಎಡಬದಿಯಲ್ಲಿ ಒಂದು ಬ್ರಿಡ್ಜ್ ಕೂಡ ಕಾಣಿಸ್ತಾ ಇದೆ. ಅದರಲ್ಲಿ ಆ ಬ್ರಿಡ್ಜಿನ ನೀರಿನ ಅಂಶ ಈ ರಸ್ತೆಗೆ ಬಂದು ನಿಲ್ತಾ ಇತ್ತು ಇಲ್ಲಿ. ಆ ಕಾರಣಕ್ಕೆ ಇಲ್ಲಿ ಈ ಊರಿನ ತಗ್ಗು ಪ್ರದೇಶದ ಜಾಗವನ್ನು ಎತ್ತರವನ್ನು ಮಾಡಿ ರಸ್ತೆಯನ್ನು ಸುಸಜ್ಜಿತವಾಗಿ ಮಾಡಿದ್ದಾರೆ. ನಾವಿಲ್ಲಿಂದ ಪೆರಿಯಶಾಂತಿಗೆ ಇನ್ನೇನು 4-5 ಕಿಲೋಮೀಟರ್ ಅಷ್ಟೇ ಬಾಕಿ ಉಳಿದಿದೆ. ನಾವು ಆಲ್ರೆಡಿ ಈಗ 7-8 ಕಿಲೋಮೀಟರ್ ಬಂದಾಗಿದೆ. ನಮಗೆ ಬಾಕಿ ಉಳಿದಿರುವ ಕೆಲಸ ಅಂತ ನಾನು ಏನು ಹೇಳ್ತಾ ಇದ್ದೆ, ಆ ರಸ್ತೆಯನ್ನು ನೋಡಿ ಈಗ ಒಂದು ಬಾಕಿ ಉಳಿದಿರುವಂಥ ಕೆಲಸ ಅಂದರೆ ಬ್ರಿಡ್ಜಿನ ಕೆಲಸ ಬಾಕಿ ಉಳಿದಿತ್ತು. ಆ ಬ್ರಿಡ್ಜ್ ಕೆಲಸ ಆಗಿದೆ ಈಗ. ಅದಕ್ಕೆ ಕನೆಕ್ಟಿವಿಟಿ ಕೊಡುವಂಥದ್ದು ಅಂದರೆ ಸ್ವಲ್ಪ ಸಿಮೆಂಟ್ ರಸ್ತೆಯನ್ನು ಹಾಕಿ ಬ್ರಿಡ್ಜಿಗೆ ಕನೆಕ್ಟಿವಿಟಿ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದು ಈ ಭಾಗದ ಕೆಲಸ. ಈ 2 ಬ್ರಿಡ್ಜ್ಗಳು ಕೂಡ ಹೊಸ ಬ್ರಿಡ್ಜ್ಗಳಾಗಿರ್ತದೆ. ಈ ಕನೆಕ್ಟಿವಿಟಿ ಕೊಡುವಂಥ ಕೆಲಸ ಬಾಕಿ ಉಳಿದಿತ್ತು ಇಲ್ಲಿ. ಈಗ ಆ ಕಡೆ ಬ್ರಿಡ್ಜ್ ಕೂಡ ಕೆಲಸ ಆಗಿದೆ. ಇದಕ್ಕೆ ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳು ಬಾಕಿ ಉಳಿದಿರೋದು ಬಿಟ್ಟರೆ ಕೆಲಸ ಪೂರ್ತಿಯಾಗಿ ಮುಗಿಯಕ್ಕೆ ಬಂದಿರ್ತದೆ. 2 ಬ್ರಿಡ್ಜ್ಗಳು ಕೂಡ ಕೆಲಸ ಆಗಿದೆ.
ಇದಕ್ಕೆ ನಮಗೆ 15 ಕಿಲೋಮೀಟರ್ ಕೆಲಸ ಕಂಪ್ಲೀಟ್ ಆಗಿದೆ. ಆದರೆ ಇದಕ್ಕೆ ಯಾವುದೇ ರೀತಿಯಾದಂತಹ ಟೋಲ್ ಕಟ್ಟುವಂತಹ ಸನ್ನಿವೇಶ ಇರುವುದಿಲ್ಲ. ಯಾಕೆಂದರೆ ಇದನ್ನು ಅನಿಮಲ್ ಕಾರಿಡಾರ್ ರಸ್ತೆಯನ್ನು ಮಾಡುವಂಥ ಕಂಪನಿ ಇದು AM ಔತಡೆ ಕನ್ಸ್ಟ್ರಕ್ಷನ್ ಕಂಪನಿ. ಈ ಕಂಪನಿ ಅದಕ್ಕೆ ಪ್ರಸಿದ್ಧಿಯಾಗಿರುವಂಥದ್ದು. ಅನಿಮಲ್ ಕಾರಿಡಾರ್ ರಸ್ತೆಗಳನ್ನು ಮಾಡುವಂಥ ಕಂಪನಿ ಇದು. ಮಹಾರಾಷ್ಟ್ರದ ಪುಣೆ ಬೇಸ್ ಕಂಪನಿ ಆಗಿರ್ತದೆ AM ಔತಡೆ ಕನ್ಸ್ಟ್ರಕ್ಷನ್ ಕಂಪನಿ. ಇವರಿಗೆ 15 ಕಿಲೋಮೀಟರ್ ಕೆಲಸವನ್ನು ಮಾಡಲಿಕ್ಕೆ 450 ಕೋಟಿಗಳನ್ನು ಕೊಟ್ಟಿರ್ತಾರೆ. ಅಲ್ಲಿಂದ ಮುಂದಕ್ಕೆ ಏನಿದೆ ಪೆರಿಯೇಶದಿಂದ KNR ಕನ್ಸ್ಟ್ರಕ್ಷನ್ ಅವರು ಮಾಡ್ತಿರುವಂಥ ಕೆಲಸ BC ರೋಡ್ನವರೆಗೆ ಅವರಿಗೆ 1100 ಕೋಟಿ ಅಂದರೆ 1500 ಕೋಟಿ ಕೆಲಸ ಈ 60 ಕಿಲೋಮೀಟರ್ ಕೆಲಸಕ್ಕೆ 6 ಕಿಲೋಮೀಟರ್ಗೆ ಆಗಿರ್ತದೆ. ಮುಂಚೆ L&T ಕಂಪನಿ ಮಾಡುವಾಗ ಬರೀ 870 ಕೋಟಿಗೆ ಸ್ಯಾಂಕ್ಷನ್ ಆಗಿತ್ತು. 870 ಕೋಟಿಗೆ 2017ರಿಂದ 2019ರವರೆಗೆ ಅವರ ಕೆಲಸವನ್ನು ಪೂರ್ಣಗೊಳಿಸಬೇಕು ಅನ್ನೋ ಒಂದು ಕಂಡೀಷನ್ ಮೇಲೆ ಅವರಿಗೆ ಟೆಂಡರ್ ಆಗಿತ್ತು. ಆದರೆ ಕಾರಣಾಂತರಗಳಿಂದ L&T ಕಂಪನಿ ಈ ರಸ್ತೆಯನ್ನು 60 ಕಿಲೋಮೀಟರ್ ರಸ್ತೆಯನ್ನು ಮಾಡಲಿಕ್ಕೆ ಆಗಲಿಲ್ಲ. ಆನಂತರ AM ಔತಡೆ ಕನ್ಸ್ಟ್ರಕ್ಷನ್ಸ್ ಮತ್ತು ಈ KNR ಕನ್ಸ್ಟ್ರಕ್ಷನ್ಸ್ ಈ ಎರಡೂ ಕಂಪನಿಗಳು ಸೇರಿಸಿ ಈಗ ಈ ರಸ್ತೆಯನ್ನು ಮಾಡ್ತಾ ಇದ್ದಾರೆ. ನಾವು ಸರಾಗವಾಗಿ ಏನು 10 ಕಿಲೋಮೀಟರ್ಗಳ ಕಾಲ ಬಂದ್ವಿ, ಯಾವುದೇ ರೀತಿಯ ತೊಂದರೆಗಳೇ ಆಗಲಿಲ್ಲ. ನೋಡಿ, ಸರಾಗೋಗಿ ಬಂದ್ವಿ. ಇಲ್ಲಿ ಸಹ ನಮಗೆ ಆರಾಮಾಗಿ ಹೋಗುವಂಥಕ್ಕೆ ಬ್ರಿಡ್ಜನ್ನು ಕೂಡ ರೆಡಿಯಾಗಿದೆ. ಎಡಗಬಳಜಿಯ ಬ್ರಿಡ್ಜ್ ಕೂಡ ರೆಡಿಯಾಗಿದೆ. ಅದಕ್ಕೆ ಸ್ವಲ್ಪ ಕನೆಕ್ಟಿವಿಟಿ ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ನಾವು ಇಲ್ಲಿ ತನಕ ನೋಡುವಾಗ ಇಲ್ಲಿವರೆಗಿನ ಕೆಲಸ ಕಂಪ್ಲೀಟ್ ಆಗಿದೆ. ಇಲ್ಲಿಂದ ಒಂದು 300 ಮೀಟರಿಂದ 400 ಮೀಟರ್ ರಸ್ತೆ ಕೆಲಸ ಬಾಕಿ ಉಳಿದಿದೆ. ಇದಕ್ಕೆ ಕಾರಣ ತಿಳಿದು ಬಂದಿಲ್ಲ. ಕಳೆದ ವರ್ಷ ಈ ಕೆಲಸವನ್ನು ಸ್ಟಾರ್ಟ್ ಮಾಡಿದ್ರು. ಬೇಸಿಗೆ ಬರುವಾಗ ಸ್ವಲ್ಪ ಭಾಗದಲ್ಲಿ ಎಲ್ಲ ಮಣ್ಣನ್ನು ಅಗೆಯುವಂಥ ಕೆಲಸ ಎಲ್ಲ ಕೆಲಸವನ್ನು ಸ್ಟಾರ್ಟ್ ಮಾಡಿದ್ರು. ಆದರೆ ಈ ವರ್ಷ ಯಾವುದೇ ರೀತಿಯಾದಂಥ ಕೆಲಸವನ್ನು ಇಲ್ಲಿ ಮಾಡ್ತಾ ಇಲ್ಲ. ಈ 300-400 ಮೀಟರ್ ಕೆಲಸ ಮಾತ್ರ ಬಾಕಿ ಉಳಿದಿರುವಂಥದ್ದು. ನಾವು ಮತ್ತೆ ಒಳ್ಳೆಯ ರಸ್ತೆಗೆ ಬಂದು ಜಾಯ್ನ್ ಆಗ್ತಿದ್ದೀವಿ. ಇಲ್ಲಿಂದ ಮತ್ತೆ ಒಂದು 3 ಕಿಲೋಮೀಟರ್ ರಸ್ತೆಯನ್ನು ಆರಾಮಾಗಿ ಮಾಡಿದ್ದಾರೆ. ಅಂದರೆ ಪೆರಿಯಶಾಂತಿವರೆಗಿನ ಏನು ಕೆಲಸ ಇದೆ ಅಲ್ಲಿವರೆಗಿನ ಕೆಲಸನ ಇವರು ಕೆಲಸವನ್ನು ಮುಗಿಸಿದ್ದಾರೆ. ಆ ವಿಡಿಯೋನ ನೀವು ಇದರಲ್ಲಿ ನೋಡ್ಬೋದು. ಪೂರ್ತಿಯಾಗಿ ಕಂಪ್ಲೀಟ್ ಆಗಿರುವಂಥದ್ದು. ಬಾಕಿ ಉಳಿದಿರುವಂಥ ಕೆಲಸನ ನೀವು ನೋಡಿದ್ರಿ. ಕೇವಲ ಒಂದು 300ರಿಂದ 400 ಮೀಟರ್ ರಸ್ತೆ ಅಷ್ಟೇ. 300 ಮೀಟರ್ ಇರ್ಬೋದು. ಅಷ್ಟು ರಸ್ತೆ ಮಾತ್ರ ಬಾಕಿ ಉಳಿದಿರುವಂಥದ್ದು. ತಡೆಗೋಡೆಗಳು ಮತ್ತು ಬ್ಯಾರಿಗೇಡ್ಗಳು ಮತ್ತು ಮಧ್ಯದ ಭಾಗದಲ್ಲಿ ಕೂಡ ಕೆಲಸಗಳು ಕೂಡ ಮುಗಿದಿರ್ತದೆ. ಕಳೆದ ವರ್ಷ ಮಳೆಗಾಲದಲ್ಲಿ ಬಲಭಾಗದಲ್ಲಿ ನೋಡ್ತಿರುವಂಥ ಜಾಗ ಕುಸಿದಿತ್ತು. ತಡೆಗೋಡೆ ಕೂಡ ಮುರಿದು ಬಿದ್ದಿತ್ತು. ಮತ್ತೆ ಅದನ್ನು ಸರಿ ಮಾಡುವಂಥ ಕೆಲಸವನ್ನು ಮಾಡಿ ಮುಗಿಸಿದ್ದಾರೆ. ನಾವು ಈಗ ಗುಂಡ್ಯದಿಂದ ಹೊರಟ್ರೆ ಅಂದರೆ ಮಾರನಹಳ್ಳಿಯಿಂದ ಹೊರಟರು ಕೂಡ ನೀವು ನೋಡುವ ಹಾಗೆ ಮಾರನಹಳ್ಳಿಯಿಂದ ಧರ್ಮಸ್ಥಳ ರೋಡ್ ಕ್ರಾಸ್ನವರೆಗೆ ಹಿರಿಯಶಾಂತಿ ನೆಲ್ಯಾಡಿಗೆ ಸಿಗುವಂಥ 12 ಕಿಲೋಮೀಟರ್ ಹಿಂದಿನವರೆಗೂ ಕೂಡ ನಮಗೆ ಸರಾಗವಾಗಿ ಬರಲಿಕ್ಕೆ ರಸ್ತೆ ಕಂಪ್ಲೀಟ್ ಆಗಿರ್ತದೆ. ಇಲ್ಲಿಂದ ಮುಂದಕ್ಕೆ
ಕಾಮಗಾರಿ ಅದು KNR ಕನ್ಸ್ಟ್ರಕ್ಷನ್ ಕಂಪನಿಗೆ ಆಗಿರ್ತದೆ. ನೀವು ಇಲ್ಲಿ ನೋಡ್ಬೋದು, ಈಗ ಈ ಬ್ರಿಡ್ಜ್ ಕೆಲಸಗಳು ಕೂಡ ಮುಗಿದಿರ್ತದೆ. ಇಲ್ಲಿ ಡೈವರ್ಷನ್ಗಳು ಏನು ಕಾಣಿಸ್ತದೆ ಅಂದರೆ, ಎಡಭಾಗಕ್ಕೆ ತಿರುಗಿದ್ರೆ ಸುಬ್ರಹ್ಮಣ್ಯಕ್ಕೆ ಹೋಗುವಂಥ ಎಡಭಾಗಕ್ಕೆ ಇಲ್ಲಿ ಈ ಭಾಗದಲ್ಲಿ, ನಾವು ಮಂಗಳೂರಿಗೆ ಹೋಗುವಂಥವ್ರು ಡೈವರ್ಷನ್ ಸ್ಟ್ರೈಟ್ ಇದೆ. ಈ ಬ್ರಿಡ್ಜ್ ಕೆಲಸ ಕೂಡ ಆಗಿರ್ತದೆ. ಇಲ್ಲಿಂದ ಮುಂದಕ್ಕೆ KNR ಕನ್ಸ್ಟ್ರಕ್ಷನ್ ಕಂಪನಿಯ ಕೆಲಸ ನಡೀತಾ ಇದೆ. ಅದು ಈ ಮೇನ ಅಂತ್ಯಕ್ಕೆ 80ರಿಂದ 85% ಭಾಗದ ಕೆಲಸವನ್ನು ಮುಗಿಸಿಕೊಡ್ತೇವೆ ಅಂತೇಳಿ ಇತ್ತೀಚೆಗಷ್ಟೇ ಮಾಹಿತಿಯನ್ನು KNR ಕನ್ಸ್ಟ್ರಕ್ಷನ್ ಕಂಪನಿಯವರು ಸ್ಥಳೀಯ ಸಂಸದರು ಆಗಿರುವಂಥವ್ರ ಜೊತೆ ಮಾತುಕತೆಯನ್ನು ಮಾಡಿರ್ತಾರೆ. ಹದಿನೈದು ಕಿಲೋಮೀಟರ್ ರಸ್ತೆ ಬಂದದ್ದು ನಮಗೆ ಯಾವುದೇ ರೀತಿಯ ಅಡಚಣೆ ಆಗಲಿಲ್ಲ. ಇಲ್ಲಿಂದ ಮುಂದಕ್ಕೆ ನಮಗೆ ಕಾಮಗಾರಿ ಪ್ರಗತಿಯಲ್ಲಿದೆ ಅನ್ನೋ ಬೋರ್ಡ್ಗಳು ತುಂಬ ಕಾಣಿಸ್ತವೆ. ಇಲ್ಲಿ ನಾವು ಧರ್ಮಸ್ಥಳಕ್ಕೆ ತಿರುಗುವಂಥ ರಸ್ತೆ ಬಲಭಾಗಕ್ಕೆ, ನೀವು ಎಡಭಾಗದಲ್ಲಿ ನೋಡ್ಬೋದು. ಈಗ KNR ಕನ್ಸ್ಟ್ರಕ್ಷನ್ ಕಂಪನಿಯವರು ಕೂಡ ಇಲ್ಲಿ ಕೆಲಸವನ್ನು ಸ್ಟಾರ್ಟ್ ಮಾಡಿದ್ದಾರೆ. ಮುಂದೆ ಅಲ್ಲಲ್ಲೇ ಕೆಲಸಗಳು ಆಗಿದ್ದಾವೆ, ಬಾಕಿ ಉಳಿದಿರುವಂಥ ಕೆಲಸಗಳನ್ನೆಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ಮುಂದಿನ ಮೇ ತಿಂಗಳ ಒಳಗೆ ಇವರು ಆದಷ್ಟು ಕೆಲಸವನ್ನು ಮುಗಿಸಿಕೊಡ್ತೇವೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಒಂದೆರಡು ಕಡೆ ಬಾಕಿಗಳು ಉಳಿತದೆ. ಅದು ಒಂದು ನೆಲ್ಲೇಡಿ ನಗರ ಆಗಿರ್ಬೋದು, ನೀರಕಟ್ಟೆ ಅಂತೇಳಿ ಒಂದು ನಮ್ದು ಏನು ಟೋಲ್ ಆಗ್ತಾಯಿದೆ ಆ ಭಾಗದ ಜಾಗ ಒಂದು ಪೆಂಡಿಂಗ್ ಆಗ್ಬೋದು. ಇನ್ನೆಲ್ಲ ಭಾಗದ ಜಾಗವೂ ಕೂಡ ಕೆಲಸವನ್ನು ಮುಗಿಸ್ತೀವಿ ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮುಂದಿನ ವಿಡಿಯೋಗಳಲ್ಲಿ ಮುಂದಿನ ಅಪ್ಡೇಟನ್ನು ಕೊಡ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು.